ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಬಂದು ತುಂಬಾ ನಿಮಗೆ ಮೋಟಿವೇಶನ್ ಆಗಿರತ್ತೆ. ನಿಮ್ಮ ಸ್ನೇಹಿತರಿಗಾಗಿ ನಿಮಗಾಗಿ ಈ ವಿಡಿಯೋ ಆಗಿರತ್ತೆ. ಎಲ್ಲೋ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋ ತುಂಬಾ ಮಿಸ್ ಮಾಡ್ಕೊಳ್ತೀರಾ ನೋಡದೆ ಪೂರ್ತಿ ನೋಡಿದೆ ಇದ್ರೆ. ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ನೋಡಿ, ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ, ನೀವು ಯಾವಾಗಲಾದರೂ ನಿಮ್ಮ ಅತ್ಯಂತ ಹತ್ತಿರದ ಸ್ನೇಹಿತನನ್ನ ಕಳಕೊಂಡಿದ್ದೀರಾ? ಒಂದು ಸಣ್ಣ ಅನುಮಾನ ಎರಡು ಹೃದಯಗಳನ್ನ ದೂರ ಮಾಡಬಹುದು. ಅವನು ನನ್ನ ಜೀವನದ ಬೆಸ್ಟ್ ಫ್ರೆಂಡ್. ಆದರೆ ಒಂದು ದಿನ ಎಲ್ಲವೂ ಬದಲಾಯಿತು. ನೀವು ಒಬ್ರಿಗೊಬ್ರು ತುಂಬಾ ಹಚ್ಕೊಂಡು ಒಳ್ಳೆ ಸ್ನೇಹಿತರಾಗಿದ್ದೀರಾ, ತುಂಬಾ ಚೆನ್ನಾಗಿರ್ತೀರಾ. ಆದರೆ ನೀವು ಕೆಲವೊಂದು ಸಾಲಿ ನೀವು ಕೆಲಸ ಮಾಡೋ ಸ್ಥಳ ಆಗಿರ್ಬೋದು, ನಿಮ್ಮ ಮನೆಗಳಲ್ಲಾಗಿರ್ಬೋದು, ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಏನಾದರೂ ಒಂದು ಮಾತು ಬಂತು ಅನ್ನೋದು ಕಾರಣಕ್ಕೆ ನೀವು ಸಣ್ಣ ಪುಟ್ಟ ವಿಚಾರಕ್ಕೆ ಇನ್ನೊಬ್ರು ಮಾತನ್ನ ಕೇಳಿ ನಿಮ್ಮ ಸ್ನೇಹನ, ನಿಮ್ಮ ಬೆಸ್ಟ್ ಫ್ರೆಂಡನ್ನು ದೂರ ಮಾಡ್ಕೊಳ್ಳೋದು ತುಂಬಾನೇ ನೀವು ಅವತ್ತು ಮಾಡುವಂಥ ದೊಡ್ಡ ತಪ್ಪಾಗಿರುತ್ತೆ. ಯಾಕೆಂದರೆ ನೀವು ಒಬ್ರಿಗೊಬ್ರು ಅಂತ ಸ್ನೇಹಿತರು ನಿಮಗೆ ಯಾರೂ ಸಿಗೋದಿಲ್ಲ. ಈಗಿನ ಗೊತ್ತೇ ಇರುತ್ತೆ, ತುಂಬ ಸ್ನೇಹಿತನನ್ನ ಏನೋ ಒಂದು ಕೊಲೆ ಆಯಿತು, ಬಟ್ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನೀವು ಒಬ್ಬ ಸ್ನೇಹಿತ ನಿಮಗೆ ಹತ್ತಿರ ಆಗ್ತಾನೆ ಅಂದರೆ ಅವನು ತುಂಬ ನಿಮಗೆ ಸಹಾಯ ಮಾಡ್ತಾನೆ ಅಂತ ಅವತ್ತು ಕಳ್ಕೋಬೇಡಿ. ಆದಷ್ಟು ಕೂತ್ಕೊಂಡು ಮಾತಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಒಬ್ರಿಗೊಬ್ರು ನಿಮ್ಮ ಸಮಸ್ಯೆನೇ ಇಬ್ಬರು ಹತ್ತಿರ ಕೂತ್ಕೊಂಡು ಮಾತಾಡಿಕೊಂಡು ಏನಾಯಿತು ಏನಿಲ್ಲ ಪ್ರತಿಯೊಂದು ಯೋಚನೆ ಮಾಡಿ ನೀವು ಕೂತ್ಕೊಂಡು ಒಬ್ರಿಗೊಬ್ರು ಮಾತನಾಡಿದಾಗ ಮಾತ್ರ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಅದನ್ನು ನೀವು ಇನ್ನೊಬ್ಬರನ್ನ ನಿಮ್ಮ ಜೊತೆಗೆ ಆ್ಯಡ್ ಮಾಡ್ಕೋಬೇಡಿ. ಯಾಕಂದರೆ ಅದು ನಿಮ್ಮ ಸಮಸ್ಯೆ ಆಗಿರುತ್ತೆ ಮತ್ತು ಇನ್ನೊಬ್ಬ ಬಂದು ನಿಂದೆ ಸರಿ, ಆಮೇಲೆ ಅವನಿಗೊಂದು ಹೇಳೋದು, ಅದು ನಿಮ್ಮ ಮಧ್ಯೆ ಬಿರುಕಾಗಿ ಮೂಡ್ತದೆ. ಅಂದರೆ ಏನು ಸಮಸ್ಯೆ ಆಯಿತು ಏನಿಲ್ಲ ಮಾತನಾಡಿದಾಗ ಮಾತ್ರ ಅದು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ನೀವು ನಿಮ್ಮ ಪ್ರಯತ್ನ ಆಗಿರ್ಬೋದು, ನೀವು ಪ್ರೀತಿಸ್ತರಾಗಿರ್ಬೋದು, ಅಥವಾ ಫ್ಯಾಮ್ಲಿಯಲ್ಲಾಗಿರ್ಬೋದು, ನಿಮ್ಮ ಫ್ಯಾಮ್ಲಿಯಲ್ಲಿ ಬ್ರೇಕ್ ಮೂಡ್ತಾ ಇದೆ, ಏನೋ ಸಮಸ್ಯೆ ಬಂತು ಅಂದಾಗ ಅದಕ್ಕೆ ಇನ್ನೊಬ್ಬರನ್ನ ತಂದು ನೀವು ಕೂಡಿಸ್ಕೊಂಡು ಮಾತನಾಡಿದಾಗ ಅದು ಇನ್ನಷ್ಟು ದೊಡ್ಡದಾಗ್ತಾ ಹೋಗುತ್ತೆ. ಅದನ್ನು ನೀವು ನಿಮ್ಮ ಮಧ್ಯೆ ನೀವೇ ಕೂತ್ಕೊಂಡು ಮಾತನಾಡಿದಾಗ ನಿಮ್ಮ ಸಮಸ್ಯೆ ಬಗೆಹರೋಕ್ಕೆ ಸಾಧ್ಯ. ಬಟ್ ನೀವು ಪ್ರತಿಯೊಬ್ಬರು ಒಂದೊಂದು ಸ್ನೇಹಿತರನ್ನು ನೀವು ಎಷ್ಟು ನಿಮಗೆ ಕೆಟ್ಟದ್ದನ್ನು ಮಾಡುವಂಥ ಸ್ನೇಹಿತರನ್ನು ನೀವು ದೂರ ಬಿಡೋಕ್ಕೆ ಪ್ರಯತ್ನ ಪಡಿ. ಅವರಿಂದ ನೀವು ದೂರವಿರೋದೇ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅದರಿಂದ ನಿಮ್ಮ ಸ್ನೇಹಕ್ಕಾಗಿರ್ಬೋದು, ನಿಮ್ಮ ಒಂದು ಸಮಸ್ಯೆ ಬರಲು ಸಾಧ್ಯವರಿಂದ ನೀವು ದೂರ ಇರಬೇಕಂತ ಸ್ನೇಹಿತರೆ. ನಿಮಗೆ ಅವರಿಂದ ದೂರ ಇದ್ದಾಗ ನೀವು ಪೂರ್ತಿಯಾಗಿ ದೂರ ಇರಿ ಅಂತ ನಾನು ಹೇಳ್ತಿಲ್ಲ. ಯಾವುದೇ ಕಾರಣಕ್ಕೂ ಅವರ ಸಮಸ್ಯೆಯಲ್ಲಿದ್ದಾಗ ಇಂಥ ಸಮಸ್ಯೆಗಳು ಇದ್ದೇ ಇರುತ್ತೆ. ದಯವಿಟ್ಟು ಅಂಥವರಿಂದ ದೂರ ಇಡಿ. ನಿಮಗೆ ಯಾರು ಸಹಾಯ ಮಾಡ್ತಾರೆ, ಎಲ್ಲದಕ್ಕೂ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತಾರೆ, ಔಟ ಸ್ನೇಹಿತರೊಂದಿಗೆ ನೀವು ಇನ್ನಷ್ಟು ಬೆಳೆಸ್ಕೊಂಡು ಇನ್ನಷ್ಟು ನೀವು ಅವ್ರಿಗೇನು ಸಹಾಯ ಮಾಡ್ತಾ ಇನ್ನೊಬ್ಬರ ಮಾಟಿಗೆ ಕಿವಿ ಕೊಡ್ದೇನೆ ನಿಮ್ಮ ಸ್ನೇಹ ಮುಂದುವರಿಸಿ. ಯಾವತ್ತೂ ನಿಮ್ಮ ಸ್ನೇಹ ಕಳ್ಕೊಳ್ಬೇಡಿ. ಅಂತಹ ಸ್ನೇಹಿತರು ನಿಮಗೆ ಮತ್ತೊಬ್ಬರು ಸಿಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗಿನ ಪ್ರಪಂಚದಲ್ಲಿ ಯಾರನ್ನೂ ನಂಬಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮದವರೇ ನಮಗೆ ಮೋಸ ಮಾಡ್ತಾ ಇರ್ತಾರೆ. ಯಾರು ನಿಮ್ಮ ಬೆಂಬಲಕ್ಕೆ ನಿಂತಿರ್ತಾರೋ, ಯಾರು ನಿಮಗೆ ಕಷ್ಟದಲ್ಲಿ ಸಹಕರಿಸಿರ್ತಾರೋ ಅಂಥವ್ರನ್ನ ಎಂದಿಗೂ ಬಿಟ್ಕೊಡ್ಬೇಡಿ. ಇನ್ನೊಬ್ಬರು ಮಾತಿಗೆ ಕಿವಿ ಕೊಡಬೇಡಿ. ನೀವು ಒಬ್ರಿಗೊಬ್ರು ಕುತ್ಕೊಂಡು ಮಾತಾಡಿದಾಗ ಮಾತ್ರ ನಿಮ್ಮ ಸಮಸ್ಯೆ ಬಗೆಹರಕ್ಕೆ ಸಾಧ್ಯ ಆಗತ್ತೆ. ಇನ್ನೊಬ್ಬರನ್ನ ಮುಂದೆ ತರುವುದಂತೆ ನಿಮ್ಮ ಸ್ನೇಹವನ್ನು ಗಟ್ಟಿ ಮಾಡ್ತಾ ಹೋದಾಗ ಮಾತ್ರ ನಿಮ್ಮ ಉಳಿಯಲು ಸಾಧ್ಯವಾಗತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಇವತ್ತಿನ ವಿಡಿಯೋ ಬಂದು ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲನ್ನು ನೋಡಿ ಸಹಕರಿಸಿ, ಮತ್ತೊಬ್ಬರಿಗೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡೋದನ್ನು ಮರಿಬೇಡಿ ದಯವಿಟ್ಟು. ಹಾಗೆ ಹೋಗ್ತಾ ಇದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ, ಬೆಳೆಸಿ ಸಹಕರಿಸಿ. ಓಕೆ, ಬಾಯ್ ಬಾಯ್, ಧನ್ಯವಾದಗಳು.